ಕಮಲ್ ಹಾಸನ ಹೇಳಿಕೆಗೆ ಸಿಟಿ ಸಿವಿಲ್ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಕನ್ನಡ ತಮಿಳ ಭಾಷೆಯಿಂದ ಹುಟ್ಟಿದೆ ಎಂದಿದ್ದ ಕಮಲ್ ಹಾಸನ ಹೇಳಿಕೆ ಇನ್ನು ಕಮಲ ಹೇಳಿಕೆ ನಿರ್ಬಂಧಿಸುವಂತೆ ಮಹೇಶ್ ಜೋಶಿ ಅರ್ಜಿಯನ್ನ ಸಲ್ಲಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರವಾಗಿ ಕಮಲ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಕಮಲ ಹೇಳಿಕೆಗೆ ಸಿಟಿ ಸಿವಿಲ್ ಕೋರ್ಟ್ ನಿರ್ಬಂಧವನ್ನ ವಹಿಸಿದೆ. ಯಾಕಂದ್ರೆ ಈ ಹಿಂದೆ ಚಿತ್ರದ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನೋದಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ. ಈಗ ಕಮಲ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆಯನ್ನ ನೀಡದಂತೆ ಕೋರ್ಟ್ ನಿರ್ಬಂಧವನ್ನ ವಹಿಸಿದೆ. ಯಾವ ಕಾರ್ಯಕ್ರಮದಲ್ಲಿ ಕನ್ನಡದ ವಿಚಾರವಾಗಿ ಮಾತನಾಡ್ತಾರೆ ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಕನ್ನಡದಲ್ಲಿ ನಟಿಸಬಾರ್ದು ಅನ್ನೋದಾಗಿಯೂ ಕೂಡ ಹಲವು ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದಾದ ಮೇಲೆ ಕೋರ್ಟ್ ಅಂಗಳವನ್ನ ತಲುಪುತ್ತೆ ಈ ಪ್ರಕರಣ. ಸದ್ಯ ಇದೇ ವಿಚಾರಕ್ಕೆ ಈಗ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಕನ್ನಡದ ಬಗ್ಗೆ ಮಾತನಾಡದಂತೆ ಈಗ ನಿರ್ಬಂಧವನ್ನ ಹೇರಿದೆ. ಯಾಕಂದ್ರೆ ಒಂದೇ ಒಂದು ಹೇಳಿಕೆ ಅದಕ್ಕೆ ಸರಿಯಾದ ಸಮರ್ಥನೆಯನ್ನ ಕೊಡದೆ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟು ಕಮಲ ಹಾಸನ್ ದೊಡ್ಡ ಸಂಕಷ್ಟಕ್ಕೊಳಗಾಗಿದ್ರು. ಕನ್ನಡಿಗರ ಕೆಂಗಣ್ಣಿ ಗುರಿಯಾಗಿದ್ರು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕೋರ್ಟ್ ಮೆಟ್ಟಿಲನ್ನ ಏರಲಾಗಿತ್ತು. ಮಹೇಶ್ ಜೋಶಿ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಆ ವಿಚಾರವಾಗಿ ಕೋರ್ಟ್ ಅದನ್ನ ನೋಡಿ ವಿಚಾರಣೆ ಮಾಡಿ ಅದಾದ ಮೇಲೆ ಕಮಲ ಹಾಸನ್ಗೆ ಕನ್ನಡದ ಬಗ್ಗೆ ಮಾತನಾಡಬಾರದು ಆ ಎಲ್ಲ ಹೇಳಿಕೆಗಳಿಗೆ ಸಿಟಿ ಸಿವಿಲ್ ಕೋರ್ಟ್ ನಿರ್ಬಂಧವನ್ನ ಹೇರಿರೋದು ಗೊತ್ತಾಗ್ತಿದೆ. ಯಾಕಂದ್ರೆ ಕನ್ನಡಿಗರ ಭಾವನೆ ಅಸ್ಮಿತೆ ಕನ್ನಡ ಅಂತಂದ್ರೆ ಅದು ಎಲ್ಲದಕ್ಕಿಂತ ಹೆಚ್ಚಾದ ವಿಚಾರ. ಬಟ್ ಕನ್ನಡದಲ್ಲೂ ನಟನೆ ಮಾಡಿ ಬಹುಭಾಷೆಯಲ್ಲೂ ಗುರುತಿಸಿಕೊಂಡಿರುವಂತಹ ನಟ ಆ ರೀತಿಯಾಗಿ ತನ್ನ ಸಿನಿಮಾದ ಪ್ರಚಾರಕ್ಕೋ ಮತ್ತೊಂದು ಮಗದೊಂದಕ್ಕೋ ಅತ್ಯಂತ ಒಂದಿಷ್ಟು ಯೋಚನೆಗಳು ಮಾಡದೆ ಮಾತನಾಡಿರುವಂಥ ಮಾತು ಸದ್ಯ ಬಹಳಷ್ಟು ವಿರೋಧಕ್ಕೆ ಕಾರಣ ಆಗಿದೆ.